ನನ್ನ ಹೆಸರು ಶ್ರೀಧರ್ ಅಂತ, ವಿಷ್ಣುವರ್ಧನ್ ಅವರ ದತ್ತುಪುತ್ರ. ತಾವು ಎಲ್ಲರೂ ಸಹ ಚಿತ್ರಲೋಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಡಿಸೆಂಬರ್ 29ನೇ ತಾರೀಕು ರಾತ್ರಿ 9:00 ನನಗೆ ಫೋನ್ ಮಾಡ್ತಾನೆ. ನನಗೆ ಫೋನ್ ಮಾಡಿದವ, ಎಲ್ಲ ಗಾರ್ಡನ್ನೆಲ್ಲ ಲೈಟೆಲ್ಲ ರೆಡಿ ಇದೆಯಾ? ಲೈಟ್ ಇರುತ್ತೆ, ನಾಳೆ ಬಂದುಬಿಡ್ತೀನಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ, ಗಾರ್ಡನ್ ಲೈಟ್ ಎಲ್ಲ ಚೆನ್ನಾಗಿದೆ ತಾನೆ, ನಾಳೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತಾರೆ. ಆಯಿತು, ಎಲ್ಲ ರೆಡಿ ಮಾಡಿಸಿದ್ದೀನಿ, ಫುಲ್ಲೆಲ್ಲ ರೆಡಿ ಇದೆ, ಫುಲ್ ಲೈಟ್ಸ್ ಇದೆ, ಆಗ್ತಿದ್ದೀನಿ ಅಂತ ಹೇಳೋದು. 9:00 ಮಾತಾಡಿದ್ದೀನಿ. ಬೆಳಗಿನ ಜಾವ ಒಂದು 2:30 ಅಷ್ಟೊತ್ತಿಗೆ ಫೋನ್ ಬರೋದು. ನಾನು 2:30 ಈ ಥರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ರೆ ಫೋನ್ ಮಾಡೋದು. ನಾನು ಇಲ್ಲ ಅಂತೀನಿ, ಚಾನ್ಸೇ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ನಿಜವಾಗ್ಲೂ ಅಂತೆ. ಇಲ್ಲ, ನನಗೆ ನಂಬೇಕಾಗಿಲ್ಲ ನನಗೆ. ಸರಿ, ಆಮೇಲೆ ಟಿ ವಿಲ್ಲ ನೋಡ್ತೀನಿ, ಟಿ ವಿನಲ್ಲಿ ಎಲ್ಲ ಬರ್ತಾಯಿತ್ತು, ಯಾರು ಮಾಡೋದು, ಏನು ಮಾಡೋದು, ಏನು ಎತ್ತಂತ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಸರಿ ಅವ್ರ ಅಣ್ಣ ಒಂದು ಮಾತು ಹೇಳಿದ್ರು, ಇಲ್ಲ ಯಾರೂ ಮಾಡೋದು ಬೇಡ, ಮಾಡಿದರೆ ಶ್ರೀಧರ್ ಮಾಡಲಿ, ನನಗಾಗಲ್ಲ, ನನಗಾಗಿದ್ದು ನಾನು ಮಾಡ್ತಾಯಿದ್ದೆ, ಶ್ರೀಧರ್ ಮಾಡಲಿ. ಶ್ರೀಧರು ಮನೆ ಮಗ ಇದ್ದದವನು, ಅವನಿಗೂ ಅಷ್ಟು, ನಮ್ಮ ತಾಯಿಗೂ ಅಷ್ಟೇ ಪ್ರೀತಿ ಅವ್ನು ಕಂಡ್ರೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಅವ್ನು ಕಂಡ್ರೆ ಪ್ರೀತಿ, ಅದಕ್ಕೋಸ್ಕರ ಅವನೇ ಮಾಡಬೇಕು, ಬೇರೆ ಇನ್ಯಾರೂ ಬೇಡ ಅಂತ ಹೇಳೋದು. ಈಗ ವಿಷ್ಣುವರ್ಧನ್ ಬರೀ ನಟ ಮಾತ್ರ ಆಗಲಿಲ್ಲ, ನಿರ್ಮಾಪಕ ಸಹ ಆಗ್ತಾರೆ. ಹೌದು, ನಿರ್ಮಾಣ ಮಾಡಬೇಕು ಅಂತ ಅನ್ಸಿದ್ದು ಯಾವಾಗ ಅವ್ರಿಗೆ? ಅವ್ರು ಹಿಂದಿ ಪಿಕ್ಚರ್ ಒಂದು ಮಾಡಿದ್ರಲ್ಲ, ಇನ್ಸ್ಪೆಕ್ಟರ್ ಧನುಷ್ ಅಂತ ಹಿಂದಿ ಪಿಕ್ಚರ್ ಮಾಡಿದ್ರು. ಆವಾಗಲಿಂದ ಮಾಡಿದ್ದದು, ಆ ಪಿಕ್ಚರ್ ಅವಾಗ ಮಾಡಿದ್ದು. ಇಲ್ಲಿ ವಿಷ್ಣು ವಿಜಯ್ ಅಂತ ಮಾಡಿದರು, ವಿಷ್ಣುದಾನ ಅಂತ, ಅಲ್ಲಿ ಅದೊಂದು ಇದು ಮಾಡಿದ್ರಲ್ಲ, ಆವಾಗ ನಿರ್ಮಾಪಕರಾಗಿದ್ದೆ. ಅಲ್ಲಿವರೆಗೆ ಆಗಿಲ್ಲ ಹಿಂದಿ ಅಂತ. ಎಷ್ಟು ಖರ್ಚು ಮಾಡಿದ್ರಂತೆ? ಖರ್ಚು ಮಾಡಿದ್ದು ನನಗೆ ಗೊತ್ತಿಲ್ಲ, ಮಾಡಿರ್ತಾರೆ, ಚೆನ್ನಾಗಿ ಖರ್ಚು ಮಾಡಿರ್ತಾರೆ, ಚೆನ್ನಾಗಿ ತೆಗೆದಿರು ಪಿಕ್ಚರ್. ಅದನ್ನ ಬಟ್ ಲಾಸ್ ಆಯ್ತು, ಪಿಕ್ಚರ್ ಓಡಲಿಲ್ಲ. ಪಿಕ್ಚರ್ ಎರಡು ಕನ್ನಡನೂ ಓಡಲಿಲ್ಲ, ಹಿಂದಿನೂ ಓಡಲಿಲ್ಲ. ಒಳ್ಳೆ ಓಪಿತ್ತು, ಆದ್ರೆ ಓಡಲಿಲ್ಲ ಅದು. ಒಂದು ಕಡೆ ವಿಷ್ಣು ಅವರು ಸಿನಿಮಾದಲ್ಲಿ ಕಳ್ಕೊಂತಾರೆ, ಹೌದು, ಮತ್ತೆ ಒಂದು ಶೂ ಫ್ಯಾಕ್ಟ್ರಿ ಮಾಡ್ಕೊಂಡು ಹೋಗ್ತಾರೆ, ಹಾಂ, ಅಲ್ಲಿ ಕಳ್ಕೊಂತಲ್ಲ. ಶೂ ಫ್ಯಾಕ್ಟ್ರಿ ಮಾಡಲಿಕ್ಕೆ ಅವ್ರ ಅಕ್ಕನ ಮಗ ಇದ್ದ, ಅವ್ರು ಸೇರಿಕೊಂಡು ಅವ್ರು 3 ಜನ ಪಾರ್ಟ್ನರ್ಸ್ ಹಾಕಿ ಒಂದು ಶೂ ಫ್ಯಾಕ್ಟ್ರಿನ ಮಾಡಲಿಕ್ಕೆ ಮಾಡ್ತಾರೆ. ಶೂ ಫ್ಯಾಕ್ಟ್ರಿ ಮಾಡಲಿಕ್ಕೆ ಮಾಡಿದ್ರು. ಫಸ್ಟು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೂ ಗುದ್ಲಿ ಪಿಚಕಲ್ಲ ನಾವೆಲ್ಲ ಹೋಗಿದ್ದಿ. ಸರಿ ಆಯಿತು, ಅದೆಲ್ಲ ನಡೀತಾ ಇತ್ತು. ಫಸ್ಟ್ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು, ಏನೋ ಲಾಸ್ ಆಯ್ತು. ಆವಾಗಲೇ ಸ್ಟಾರ್ಟಿಂಗ್ಲೇ ಕ್ಲೋಸ್ ಮಾಡ್ಬಿಟ್ಟು. ಯಾವುದು ಶೂ ಫ್ಯಾಕ್ಟ್ರಿ ಸ್ಟಾರ್ಟಿಂಗ್ಲೇ ಕ್ಲೋಸ್ ಮಾಡ್ಬಿಟ್ಟು, ಒಂದು ಪ್ರೊಡಕ್ಷನ್ ಇದು ಮಾಡಿದ್ರು, ಆವಾಗಲೇ ಗೊತ್ತಾಯಿತು, ಸ್ಟಾರ್ಟಿಂಗಲ್ಲಿ ಕ್ಲೋಸ್ ಮಾಡ್ಬಿಟ್ಟು. ಆಮೇಲೆ ಏನೋ ಪ್ರಾಬ್ಲಮ್ಗಳು ಶುರು ಆಯ್ತು. ಅಲ್ಲಿ ಪ್ರಾಬ್ಲಮ್ಗಳು ಶುರುವಾದಾಗ ಇವ್ರು, ನಾನು ಆಚೆ ಬಂದುಬಿಡ್ತೀನಿ, ನಾನು ಇರೋಲ್ಲ ಅಂಥೇಳಿ ಆಚೆ ಬರಲಿಕ್ಕೆ ಟ್ರೈ ಮಾಡಿದ್ರು. ಯಾರು? ವಿಷ್ಣು ಅವರು. ಹಾಂ, ಆಗ ಅಂಬರೀಷ್ ಸರ್ ಬಂದರು. ಅಂಬರೀಷ್ ಸರ್ ಬಂದು, ಅರವಿಂದ್ ದೇಶಪಾಂಡೆ ಅವರು ಮಿನಿಸ್ಟರ್ ಆಗಿದ್ದರು, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದರು ಅವಾಗ. ಅವ್ರನ್ನ ಹಿಡಿದು, ಆಮೇಲೆ ಅಂಬರೀಷ್ ಸರ್ ಭಾಳ ಸಪೋರ್ಟ್ ಮಾಡಿದ. ಅಂಬರೀಷ್ ಸರು, ದೇಶಪಾಂಡೆ ಅವರೆಲ್ಲ ಸಪೋರ್ಟ್ ಮಾಡಿ, ಇವರು ಅದನ್ನೆಲ್ಲ ಕಟ್ಬಿಟ್ಟು ಅಲ್ಲ, ತುಂಬ ಲಾಸ್ ಆಯಿತು. ತುಂಬ ಲಾಸ್ ಆಯಿತು. ಆಗ ಡಿಪ್ರೆಷನ್ಗೆ ಹೋಗ್ತಾರೆ ವಿಷ್ಣು. ಇಲ್ಲ, ಲಾಸ್ ಆಗೋದಕ್ಕಿಂತ ಮುಂಚೆನೇ ಇವರು ಆಚೆ ಬಂದ್ಬಿಟ್ರು. ಇವ್ರಿಗೂ ದುಡ್ಡು ಕಟ್ಬಿಟ್ಟು ಬಂದ್ಬಿಟ್ರು. ಅದು ಲಾಸ್ ಆಗಿದ್ದಷ್ಟೇ ಅವರಿಗೆ. ಇವ್ರ ಕೈಯಿಂದ ದುಡ್ಡು ಕಟ್ಬಿಟ್ಟು ಆಚೆ ಬಂದ್ಬಿಟ್ರು. ಇದ್ರ ಬಗ್ಗೆ ಭಾಳಷ್ಟು ಇವ್ರು ಹೋದ ಮೇಲೆ ಅದನ್ನು ಇದು ಮಾಡಿದ್ರು, ಲಾಸ್ ಮಾಡ್ಕೊಂಡಿದ್ರು, ಸುಸೈಡ್ ಮಾಡ್ಕೊಂಡಿದ್ರು, ಹಂಗೆ ಮಾಡ್ಕೊಂಡಿದ್ರು, ಭಾಳಷ್ಟು ಬಂತು. ಕುಮಾರಸ್ವಾಮಿ ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ, ಅದು ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಆ ಥರದ್ದೇನು ಇರಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದರದ್ದೇನು ಇರಲಿಲ್ಲ, ಅದನ್ನು ಆಚೆ ಬಂದಿದ್ದರಿಂದ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟಿದ್ರು. ಅದರಿಂದ ಒಂದು ಯಾವುದು ಇರಲಿಲ್ಲ ಅವ್ರಿಗೆ, ಅದೆಲ್ಲ ಯೋಚನೆ ಏನು ಇರಲಿಲ್ಲ ಅವರಿಗೆ. ಇದು ಅವರಿಗೆ ಇವ್ರು ಹೋಗೋದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ಅವ್ರ ತಂಗಿ ಹೋಗ್ರು. ಮೊದಲು 3 ಜನ ಅಕ್ಕ ಹೋಗಿದ್ರು, ತಾಯಿಯವರು ಹೋಗ್ಬಿಟ್ರು, ಅಣ್ಣ ಹೋಗ್ಬೇಕಾಯ್ತು, ತುಂಬ ಸೀರಿಯಸ್ ಆಗಿದೆ ಅಣ್ಣ ಹೋಗಲಿಲ್ಲ, ಇವರು ಹೋಗ್ಬಿಟ್ರು. ಸರಿ, ಆವಾಗ ತಂಗಿ ಇದಾದಾಗ ಮೈಸೂರಿನಲ್ಲಿದ್ದರು, ಮೈಸೂರಿಂದ ಬಂದರು. ನನಗೆ ಆವಾಗ ಯಾವತ್ತೇ ಹೇಳಿದ್ರು, ಎಲ್ಲರೂ ಹೋಗ್ಬಿಟ್ರು ಕಣೋ, ಯಾರು ನಾನೊಬ್ಬನೇ ಇದ್ದೀನಿ ಇವಾಗ, ಎಲ್ಲರೂ ಹೋಗ್ಬಿಟ್ರು. ತುಂಬಾ ಬೇಜಾರು ಮಾಡ್ಕೊಂಡ್ರು ಅವತ್ತಿನ ದಿವಸ. ನೋಡು, ಬಿಟ್ಬಿಟ್ಟು ಹೋಗ್ಬಿಟ್ಲು ಅವಳು ನಾವು ಅಂತ. ತುಂಬಾ ಅಷ್ಟು ಕರೆಕ್ಟ್ 1 ತಿಂಗಳಲ್ಲಿ ಇವರಿಲ್ಲ. ಅಷ್ಟು ಬೇಜಾರು ಮಾಡಿಕೊಂಡು ಅವತ್ತು ಏನೇನು ಮಾಡಬೇಕು ಎಲ್ಲ ಮಾಡು ಅಂತ ಹೇಳ್ಬಿಟ್ಟು, ಇಲ್ಲಿ ರಾಮಚಂದ್ರ ಪರಮಠಕ್ಕೆ ಹೋಗಿದ್ದಿ, ಅಲ್ಲಿ ಗಿರಿನಗರದಲ್ಲಿ ಅಲ್ಲೊಂದು ಗೋದಾನ ಮಾಡಿಸಿದ್ರು. ಹೋಗಿ ಅವರ ತಂಗಿ ಹೆಸರಿನಲ್ಲಿ ಒಂದು ಗೋದಾನ ಕೊಡಿಸಿದ್ವಿ. ಓದಿ ರಾಮಚಂದ್ರ ಪರಮಠದಲ್ಲಿ ನಾವು ಹೋಗ್ಬಿಟ್ಟು, ನಾವು 4 ಜನ ಹೋಗ್ಬಿಟ್ಟು ಕೊಡಿಸ್ಬಿಟ್ಟು ತಂದಿರೋದು. ಸರ್ ನಾನು ಮೇಡಮ್ ಎಲ್ಲ ಹೋಗ್ಬಿಟ್ಟು ಕೊಡಿಸ್ಬಿಟ್ಟು ತಂದಿದ್ದು. ಅದನ್ನೆಲ್ಲ ಮಾಡಬೇಕು ಅಂದರೂ ಮಾಡಿಬಿಟ್ಟು ಬಂದ್ವಿ ನಾವು. ನೋಡಿ, ಅಷ್ಟು ಮನಸ್ಸಿಗೆ ಇದಾಗ್ಬಿಟ್ಟಿತ್ತು, ಎಲ್ಲರೂ ಹೋಗ್ಬಿಟ್ರಲ್ಲ ಅಂತ ಒಂದು ಮೈಂಡಲ್ಲಿ ಇದಿತ್ತು. ಜಾಸ್ತಿ ಆಧ್ಯಾತ್ಮದ ಕಡೆಗೆ ಇದಾಗ್ಬಿಟ್ರು ಫಸ್ಟ್. ಈ ಬಣ್ಣಂಜ ಕೀಳು ಫುಲ್ಲು
ಅದೊಂದು ಇದಾಗ್ಬಿಟ್ಟಿತ್ತು. ಫುಲ್ ಅದನ್ನು ಬಿಟ್ರೆ ಧ್ಯಾನ ಇದು ಆದಷ್ಟು ಇದಿತ್ತು. ಲಾಸ್ಟಲ್ಲಿ ಸಾಯಿಬಾಬಾ ಇದನ್ನ ಥರ ಆಗ್ಬಿಟ್ಟು ಸೇಮ್ ಸಾಯಿಬಾಬಾರ ಥರನೇ ಇದೆ ಅದು ನೋಡಲಿಕ್ಕೆ. ಸಾಯಿಬಾಬಾ ಮಂದಿರಗಳು ಜಾಸ್ತಿ ಮಾಡಿದ್ರು. ಅಲ್ಲಿ ಸ್ವೀಟ್ಗಳನ್ನ ಪ್ರತಿ ಗುರುವಾರನೂ ಅಲ್ಲಿ ಅವ್ರ ಕೈಯಿಂದನೇ ಸ್ವೀಟ್ ಕೊಡ್ತಾ ಇದ್ರು. ಅಲ್ಲಿ ಹಂಗೆ ಹಾಕ್ಲಕ್ ಸ್ಟಾರ್ಟ್. ಬಟ್ಟೆ ಅದೇ ಹಾಕಿ ನಿಮಿಷ ಮಾಡಿದ್ರು. ಸ್ವೀಟ್ಗಳು ಕೊಡಿಸ್ ಮಾಡೋದು ಅಲ್ಲೆಲ್ಲ ಹೋಗಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಅಷ್ಟೊಂದು ಇದು ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟು. ಆ ಸಾಯಿಬಾಬಾ ನೇರ್ ಸಾಯಿಬಾಬಾನೇ. ಸಾಯಿಬಾಬಾ ಪಿಕ್ಚರ್ ಮಾಡ್ಬೇಕು ಅಂತ ಕೂಡ ಇದ್ರು. ಪಿಕ್ಚರ್ ಮಾಡಬೇಕು ಸಾಯಿಬಾಬಾ ಪಿಕ್ಚರ್ ಅಂತ. ಅದು ಅದೃಷ್ಟ ಆಗಲಿಲ್ಲ. ತಿರುಪತಿ ಪ್ರತಿ ಆ್ಯನಿವರ್ಸರಿಗೂ ತಿರುಪತಿಗೆ 150-200 ಜನ ಕರ್ಕೊಂಡು ಹೋಗೋ. ಎಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಮದುವೆ ಆದಾಗೆಲ್ಲ ಕಲ್ಯಾಣೋತ್ಸವ ಎಲ್ಲ ಮಾಡಿಸೋದು. ನನಗೆ ರಾಧಾಕೃಷ್ಣನೆಲ್ಲ ಕೂರಿಸ್ಬಿಟ್ಟು ಕಲ್ಯಾಣೋತ್ಸವ ಎಲ್ಲ ಮಾಡಿಸಿ ಪ್ರತಿ ವರ್ಷವೂ ಒಂದು 3 ದಿವಸ ತಿರುಪತಿ ಟ್ರಿಪ್ಪು ಹೋಗ್ಬಿಟ್ಟು ಬರ್ತಾಯಿದ್ವಿ. ಅಷ್ಟೊಂದು ಚೆನ್ನಾಗಿರುತ್ತೆ ತಿರುಪತಿಗೆ ಹೋದಾಗ ಕೂಡ. ಅಲ್ಲಿ ತಿರುಪತಿಗೆ ಹೋದಾಗ ದರ್ಶನ ಮಾಡಬೇಕು ಅಂದ್ರೆ ಅಷ್ಟೇ ನಮಗೆ ಭಾಳ ಫ್ರೀ ಆಗಿರೋದು. ನಾವು 4 ಜನ ಹೋಗ್ತಾಯಿದ್ವಿ ದರ್ಶನಕ್ಕೆ ಹೋಗಿ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಬೇರೆಯವರೆಲ್ಲ ಹೋದ್ರು ಒಂದು 5-6 ಸರಿ ಹೋಗೋರು. ಇನ್ಸ ಕೇಳೋದು ಯಾಕೋ ಎಲ್ಲರೂ ಹೋಗ್ತಾರೆ ದರ್ಶನಕ್ಕೆ, ಹೋಗಲ್ಲ ನಾನು ಹೇಳಿದೆ ಒಂದು ಸರಿ ದರ್ಶನ ಮಾಡಿದ್ರೆ ಸಾಕು, ನೀವಿದಿರಲ್ಲ ಜೊತೆಗೆ, ನಿಮ್ಮ ದರ್ಶನ ಮಾಡಿದ್ರೆ ಸಾಕು ಅಂತ ಹೇಳಿದೆ. ಎಷ್ಟೋದಿನ ಅವ್ರ ವೆಂಕಟೇಶ್ವರನ ದರ್ಶನ ಮಾಡ್ದಂಗೆ ಆಯಿತು, ಒಂದು ಸರಿ ಮಾಡಿಸಿದಿರಲ್ಲ ಸಾಕು ಬಿಡಿ ಅಂತ ಹೇಳ್ತಾ ಇದ್ದೆ ನಾನು. ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಅವರು. ವಿಷ್ಣು ತಂಗಿ ಎಕ್ಸ್ಪೈರ್ ಆದಮೇಲೆ 1 ತಿಂಗಳು ಯಾವ ರೀತಿ ಇರ್ತಾರೆ? ತುಂಬನೇ ಮೈದಾಗ್ಬಿಟ್ಟಿದ್ರು. ಅವರು ಇಲ್ಲಿರಲಿಲ್ಲ, ಮೈಸೂರಿನಲ್ಲಿದ್ದರು. ಮೈಸೂರಿನಲ್ಲಿ ಅಲ್ಲಿ ಕಿಂಗ್ಸ್ ಕೋರ್ಟಲ್ಲಿದ್ದರು. ಇಲ್ಲಿ ಮನೇಲಿ ಸ್ವಲ್ಪ ಗಾರ್ಡನ್ದು ಎಲ್ಲ ಕೆಲಸ ನಡೀತಾ ಇರ್ತಿತ್ತು ನನ್ನ ಮನೇಲಿ. ಅವ್ರಿಗೆ ಗಾರ್ಡನ್ ಲೈಟ್ಸ್ ಎಲ್ಲ ಹಾಕಬೇಕು, ನ್ಯೂ ಇಯರ್ಗೋಸ್ಕರ ಗಾರ್ಡನ್ ಲೈಟ್ಸ್ ಎಲ್ಲ ಹಾಕಬೇಕು, ಸ್ವಲ್ಪ ಗಾರ್ಡನ್ ಎಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು ನನಗೆ. ನಾನೆಲ್ಲ ಮಾಡಿಸ್ತಾ ಇದ್ದೆ. ಗಾರ್ಡನ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಚೆನ್ನಾಗಿರಲಿ ಸರಿ ನ್ಯೂ ಇಯರ್ ಮಾಡೋಣ ಅಂತೇಳಿ. ಅದೊಂದು ಇದರಲ್ಲಿ ಬಂದು ಹೋಗಿದ್ರು. ಬಂದು ತುಂಬಾ ಬೇಜಾರಾಗ್ಬಿಟ್ಟಿದ್ರು ಅವರು. ತುಂಬಾ ಇದಾಗ್ಬಿಟ್ಟಿದ್ರು. ಏನು ಈ ಥರ ಆಗ್ಬಿಟ್ಟು, ನಮ್ಮ ತಂಗಿನೂ ಹೋಗ್ಬಿಟ್ಲು, ಎಲ್ಲರೂ ಹೋಗ್ಬಿಟ್ರು ಅಂತೇಳಿ, ತಾಯಿ ಇಲ್ಲ ಯಾರೂ ಇಲ್ವಲ್ಲ ಅಂತ ಅದೊಂದು ಮನಸ್ಸಿನಲ್ಲಿ ಕೊರತೆ ಭಾಳ ಇತ್ತು. ಅಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದ್ರು ಅವರು. ನಂತರ ಏನಾಯಿತು, ಡಿಸೆಂಬರು ಸೆಪ್ಟೆಂಬರು 18ನೇ ತಾರೀಕು, ಸೆಪ್ಟೆಂಬರ್ 18 ಅವ್ರ ಬರ್ತಡೆ. ಸೆಪ್ಟೆಂಬರ್ 18ನೇ ತಾರೀಕು ಜ್ವರ, ತುಂಬಾ ಜ್ವರ, 103 ಡಿಗ್ರಿ ಜ್ವರ. ಅವತ್ತಿನ ದಿವಸ ಸರಿ ಒಳಗಡೆ ಇದ್ದರು ಅಭಿಮಾನಿಗಳು ಫುಲ್ ಗೇಮ್, ತುಂಬ ಜನ ಅವತ್ತು, ತುಂಬ ಜನ. ಆಮೇಲೆ ಬರ್ತಾರೆ. ಆ ಜ್ವರ ಇದ್ರೂ ಕೂಡ ಹೊರಗಡೆ ಬಂದು ಅಭಿಮಾನಿಗಳ ಫೋಟೋ ತೆಗೆಸ್ಕೊಂಡು ಅಭಿಮಾನಿಗಳೆಲ್ಲ ವಿಶ್ ಮಾಡಿಬಿಟ್ಟು ಎಲ್ಲ ಮಾಡಿಸ್ಕೊಂಡು ಮಾಡ್ತಾ ಇರ್ತಾರೆ. ಮತ್ತೆ ಜ್ವರ ತಡೆಯೋಕ್ಕಾಗಲ್ಲ, ಒಳಗಡೆ ಹೋಗ್ತಾರೆ. ಮಳೆ ಬರುತ್ತೆ, ಜೋರ ಮಳೆ ಬಂದಾಗ ಇಲ್ಲ ಕೂತ್ಕೋತೀನಿ ಅಂತ ನಾವು ಹೇಳಿದ್ವಿ, ಬೇಡ ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತ. ಇಲ್ಲ ಕೂತ್ಕೋತೀನಿ ನಾನು. ಮತ್ತೆ ಒಳಗಡೆ ಕೂರಿಸಿ ಸ್ವಲ್ಪ ಹೊತ್ತು ಅಲ್ಲಿ ಅಳ್ತಾ ಇದ್ದಾರೆ ಅಭಿಮಾನಿಗಳು. ನಮ್ಮ ಮಕ್ಕಳೆಲ್ಲ ನೆನೀತಾ ಇದ್ದಾರೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡಿ ಕೇಳಲ್ಲ, ಮತ್ತೆ ಆಚೆ ಬಂದು ಅಭಿಮಾನಿಗಳು ಸಾಯಂಕಾಲದವರೆಗೂ ಅಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ. ಅಲ್ಲೇ ಕೂತ್ಕೊಂಡು ಆ ಜ್ವರ ಇದ್ರೂ ಕೂಡ ಫೋಟೋ ತೆಗೆಸಿ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮಾಡಿಕೊಂಡು ಹೋಗ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಯಾವುದೇ ಒಂದು ಹುಟ್ಟಿದಬ್ಬ ಇರ್ಬೋದು, ಏನೇ ಇರ್ಬೋದು, ಯಾರಿಗೂ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಶುಭಾಶಯ ಕೋರಿ ಹಾಕಿದ್ದೇ ಇಲ್ಲ. ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಬ್ಯಾನರ್ ಹಾಕ್ತಾರೆ ದೊಡ್ಡದಾಗಿ, ಶುಭಾಶಯ ಕೋರ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಯಾರು ಹಾಕೋದದು? ನಮ್ಮ ತಿಲಕ್ ನಗರ್ ಸ್ಟೇಷನಿಂದ ಹಾಕ್ತಾರೆ. ಡಿಪಾರ್ಟ್ಮೆಂಟಿಂದ ಒಂದು ಬ್ಯಾನರ್, ಶುಭಾಶಯ ಕೋರಿ ಒಂದು ಬ್ಯಾನರ್ ಹಾಕ್ತಾರೆ. ದೊಡ್ಡ ವಿಶೇಷ. ಯಾರು ಬರ್ತಾರೋ ಯಾರು ಆ ಪೊಲೀಸ್ನವ್ರ ಇದರಿಂದ ಹಾಕೋದೇ ಇಲ್ಲ ನೋಡಿ. ಅಷ್ಟು ಈಗ ಪೊಲೀಸ್ನವ್ರ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಐತೆ ಅವರಿಗೆ. ಅವ್ರ ತಾತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇತ್ತಂತೆ. ಹಾಗಾಗಿ ಪೊಲೀಸ್ನವ್ರು ಅಂದರೆ ಭಾಳ ಗೌರವ ಅವರಿಗೆ. ಮನೆಗೆ ಬಂದ್ರೂ ಅಷ್ಟೇ, ಕಾಫಿ ಕುಡಿದ್ರೆ, ಊಟ ಮಾಡಿದ್ರೆ, ತಿಂಡಿ ತಿಂದರೆ ಇದನ್ನೇ ಕೇಳೋದಲ್ಲ. ಫಸ್ಟ್ ಅವ್ರಿಗೆ ಕೊಡು, ಅವರು ಆಚೆ ನಿಂತಿರ್ತಾರೆ, ಫಸ್ಟ್ ಅವ್ರನ್ನ ಕರೀರಿ ಅಂತಂದು ಅಷ್ಟೊಂದು ಗೌರವ ಕೊಡ್ತಾ ನಿಂತರು. ಆಯಿತು ಏನೇ. ಆಮೇಲೆ ಡಿಸೆಂಬರ್ 30 ಬರುತ್ತೆ. ಡಿಸೆಂಬರ್ 29ನೇ ತಾರೀಕು ರಾತ್ರಿ 9:00 ನನಗೆ ಫೋನ್ ಮಾಡ್ತಾನೆ. ನನಗೆ ಫೋನ್ ಮಾಡಿದವ, ಎಲ್ಲ ಗಾರ್ಡನೆಲ್ಲ ಲೈಟೆಲ್ಲ ರೆಡಿ ಇದೆಯಾ? ಲೈಟ್ ಇರುತ್ತೆ, ನಾಳೆ ಬಂದುಬಿಡ್ತೀನಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ, ಗಾರ್ಡನ್ ಲೈಟ್ ಎಲ್ಲ ಚೆನ್ನಾಗಿದೆ ತಾನೆ, ನಾಳೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತಾರೆ. ಆಯಿತು, ಎಲ್ಲ ರೆಡಿ ಮಾಡಿಸಿದ್ದೀನಿ, ಫುಲ್ ಎಲ್ಲ ರೆಡಿ ಇದೆ, ಫುಲ್ ಲೈಟ್ಸ್ ಇದೆ, ಹಾಕ್ಸಿದ್ದೀನಿ ಅಂತ ಹೇಳ.
9:30 ಮಾತಾಡಿದ್ದೀನಿ. ಬೆಳಗಿನ ಜಾವ ಒಂದು 2:30 ಅಷ್ಟೊತ್ತಿಗೆ ಫೋನ್ ಬರುತ್ತೆ ನಂಗೆ. 2:30 ಈ ಥರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ರೆ ಫೋನ್ ಬರುತ್ತೆ. ನಾನು ಇಲ್ಲ ಅಂತೀನಿ. ಚಾನ್ಸೇ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ನಿಜವಾಗ್ಲೂ ಅಂತ. ಇಲ್ಲ ನನಗೆ ನಂಬಕ್ಕಾಗಿಲ್ಲ ನನಗೆ. ಸರಿ, ಆಮೇಲೆ ಟಿ ವಿಲ್ಲ ನೋಡ್ತೀನಿ, ಟಿ ವಿನಲ್ಲಿ ಎಲ್ಲ ಬರ್ತಾಯಿತ್ತು. ಆಮೇಲೆಲ್ಲ ನಾನು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿ ಎಲ್ಲ ಮಾಡಿಕೊಂಡು ಎಲ್ಲ ಹೇಳಿ ಎಲ್ರಿಗೂ ಹೇಳಿ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ಗೆಲ್ಲ ಮಾಡಿಕೊಂಡು ಆಮೇಲೆ ಪೊಲೀಸ್ ಆಫೀಸರ್ಗಳೆಲ್ಲ ಬಂದರು, ಎಲ್ಲ ಬಂದು ರೆಡಿ ಮಾಡ್ಕೊಂಡು ನಾನು ಆಮೇಲೆ ಅಲ್ಲಿಂದ ಒಂದು 6:30 7 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ತೀನಿ. ನೋಡಿದ ತಕ್ಷಣ ನನಗೆ ಆಗಲಿಲ್ಲ, ನನಗೆ ಜ್ಞಾನ ತಪ್ಪಾಯಿತು. ನನಗೆ ಅಲ್ಲಿ ಸಾಗರ್ ಹಾಸ್ಪಿಟ್ಲಿಗೆ, ಅದೇ ಆ ಮುಂದೆ ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಳೋದು. ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ 1 ಅವರ್ ಆದಮೇಲೆ ಆಚೆ ಬರ್ತೀನಿ. ಆಚೆ ಬರೋದು ಮನೇಲಿ ಇರಲ್ಲ, ಮನೆಯಿಂದ ನ್ಯಾಷನಲ್ ಕಾಲೇಜಿಗೆ ಹೋಗುತ್ತೆ. ನ್ಯಾಷನಲ್ ಕಾಲೇಜಿಗೆ ಹೋದಾಗ ನಾನು ನ್ಯಾಷನಲ್ ಕಾಲೇಜಿಗೆ ಹೋಗ್ಬೇಕು ಅಂತೀನಿ. ಇಲ್ಲ, ಕ್ರೌಡ್ ಇದೆ, ಹೋಗೋಕ್ಕಾಗಲ್ಲ ಅಲ್ಲಿ. ಇಲ್ಲ, ನಾನು ಹೋಗಲೇಬೇಕು ನಾನು ಅಂತ ಹೇಳಿ. ಸರಿ, ಆಮೇಲೆ ಅಲ್ಲಿ ನಮ್ಮ ತಿಲಕ್ ನಗರದಲ್ಲಿ ACP ಅವರು ನಾಗರಾಜ್ ಅಂತೀನಿ, ಸರಿ, ಅವ್ರ ಜೀಪ್ ಇತ್ತು. ಅವ್ರು ಹೇಳಿದ್ರು, ನಿಮ್ಮ ಜೀಪಲ್ಲಿ ಕಳಿಸ್ಕೊಡ್ತೀನಿ ಶ್ರೀಧರ್, ನೀವು ಹೋಗಿ ನೀವು. ಅವ್ರ ಜೀಪ್ನಲ್ಲಿ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಇನ್ನೊಬ್ರು ACP ಇರೋದು. ಸರಿ, ಆ ACP ಅವ್ರು ನನ್ನ ಕರ್ಕೊಂಡು, ರಮೇಶ್ ಚಂದ್ರ ಅಂತ, ಅವ್ರ ಮೇಲ್ಗಡೆ ಕರ್ಕೊಂಡು ಮಾಡಿಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡಿದೆ. ಮತ್ತೆ ಏನು ಕ್ರೌಡು, ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಳಗಡೆ, ಅಷ್ಟೊಂದು ಕ್ರೌಡು, ಅಷ್ಟು ಜನ ಇತ್ತವು. ಸರಿ, ಅಲ್ಲಿ ಹೋಗಿ ಅಲ್ಲೆಲ್ಲ ಮಾತಾಡ್ತಿರ್ತಾರೆ, ಯಾರು ಮಾಡೋದು, ಏನು ಮಾಡೋದು, ಏನು ಎತ್ತಂತೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಫ್ಯಾಮಿಲಿ ನೋಡಿದ್ರೆ ಎಲ್ಲರೂ ಮನೇಲಿರ್ತಾರೆ. ಅಲ್ಲಿ ಒಂದು 5-6 ಜನ ಇದ್ದರು, ಎಲ್ಲ ಮಾತಾಡಿದ್ರು. ಭಾರತೀಯಮ್ಮ ಅವರೆಲ್ಲ ಇದ್ದರು. ಸರಿ, ಯಾರು ಮಾಡೋದು ಅಂತ. ಅವ್ರ ಅಣ್ಣಂಗೆ ತುಂಬ ಹುಷಾರಿಲ್ಲ. ಸರಿ, ಅಣ್ಣ ನನಗೆ ಮಾಡೋಕ್ಕಾಗಲ್ಲ ಅಂದೆ. ಸರಿ, ಇನ್ಯಾರು ಮಾಡೋದು ಅಂತ. ಕೆಲವ್ರು ನಾನು ಮಾಡ್ತೀನಿ. ಶಿವರಾಮ್ ಅವ್ರದ್ದು ನಾನು ಮಾಡ್ತೀನಿ ಅಂದರು. ಇನ್ನೊಂದು 2-3 ಜನ ನಾನು ಮಾಡ್ತೀನಿ ಅಂದರು. ಆವಾಗ ಸರಿ, ಅವ್ರ ಅಣ್ಣ ಒಂದು ಮಾತು ಹೇಳಿದ್ರು, ಇಲ್ಲ, ಯಾರೂ ಮಾಡೋದು ಬೇಡ, ಮಾಡಿದರೆ ಶ್ರೀಧರ್ ಮಾಡಲಿ, ನನಗಾಗಲ್ಲ, ನನಗಾಗಿದ್ದು ನಾನು ಮಾಡ್ತಾಯಿದ್ದೆ, ಶ್ರೀಧರ್ ಮಾಡಲಿ. ಶ್ರೀಧರು ಮನೆ ಮಗ ಇದ್ದವನು, ಅವನಿಗೂ ಅಷ್ಟಿಂದ ನಮ್ಮ ತಾಯಿಗೂ ಅಷ್ಟೇ ಪ್ರೀತಿ ಅವನು ಕಂಡ್ರೆ, ನಮ್ಮ ಮನೆಯವರಿಗೆ ಎಲ್ರಿಗೂ ಅವ್ನು ಕಂಡ್ರೆ ಪ್ರೀತಿ, ಅದಕ್ಕೋಸ್ಕರ ಅವನೇ ಮಾಡಬೇಕು, ಬೇರೆ ಇನ್ಯಾರೂ ಬೇಡ ಅಂತ ಹೇಳಿದ್ರು. ಆಮೇಲೆ ಎಲ್ಲರನ್ನ ಕೇಳಿದ್ರು, ಹೌದು ಶ್ರೀಧರೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ ಒಂದು ಅದೃಷ್ಟ ನನಗೆ ಯಾವತ್ತು ಸಿಕ್ಕಿದ್ದೆ ನನ್ನ ಪುಣ್ಯ ಅನ್ಸುತ್ತೆ. ನನಗೆ ಅವ್ರ ಫ್ಯಾಮಿಲಿಯಿಂದ ಅದೊಂದು ಪುಣ್ಯ ನನಗೆ ಇದು ಸಿಕ್ತು. ಅವತ್ತಿಗೆ ಮಗನ ಥರ ನೋಡಿಕೊಂಡ್ರು, ಅದನ್ನು ಲಾಸ್ಟಿಗೆ ಹೋಗ್ಬೇಕಾದ್ರೆ ಕೂಡ ಆ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ಅದು ಎಲ್ಲ ಅಂತಿಮ ಕಾರ್ಯ ಮಾಡ್ತೀರಿ, ತಲೆ ಬೋಳಿಸ್ಕೊತೀರಿ, ಶ್ರೀರಂಗಪಟ್ಟು ಕೂಗ್ತೀರಿ, ಬರ್ತೀರಿ. ನೆಕ್ಸ್ಟು ಮನೆಗೆ ಬಂದಾಗ ವಿಷ್ಣು ಇಲ್ಲ. ಅಲ್ಲಿ ಬರ್ತೀನಿ, ಮನೇಲಿ ಮುಗಿಸ್ಕೊಂಡು ಅಲ್ಲೂ ಕಲ್ಲು ಹೊಡಿತಾರೆ. ಅಲ್ಲಿ ಗಲಾಟೆಗಳಾಗಿ ಲಾಸ್ಟಲ್ಲಿ ಕಲ್ಲು ಹೊಡೆದು ವಿಜಯಕುಮಾರ್ ಅವರಿಗೆ ಕಲ್ಲು ಬಿದ್ದು ಫುಲ್ಲು ಬ್ಲಡ್ ಇದಾಯಿತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದರೆ ಇಲ್ಲ, ಮನೆ ಬಂದು ಆಯಿತು, ಒಂದು 9-9:30 ಆಗಿತ್ತು. ಯಾಕೆಂದ್ರೆ ನನಗೆ ಈ ಲೈಟು ಹಾಕ್ಸ್ಲಿಕ್ಕೆ ಹೇಳಿದ್ರಲ್ಲ. ಸರಿ, ಬರ್ತೀನಿ. ಆ ಲೈಟ್ಸ್ ಎಲ್ಲ ಹಾಕಿದ್ರೆ ಲೈಟ್ಸ್ ನೋಡ್ಲಿಕ್ಕೆ ಆಗ್ತಾಯಿಲ್ಲ ನನಗೆ. ಏನು ಮಾಡೋದು, ನನಗೆ ಆಗ್ತಾನೆ ಇಲ್ಲ. ನನಗೆ ಅಷ್ಟು ಕಣ್ಣೆಲ್ಲ ಒಂಥರ ಆಗ್ತಾಯಿದೆ, ಕಪ್ಪಲೆ ಆಗ್ತಾಯಿದೆ, ಏನೋ ಒಂಥರ ಆಗ್ತಾಯಿದೆ. ನಾನೆಲ್ಲ ಆಗಲ್ಲ, ಕೂತ್ಕೊಳ್ತೀನಿ, ನನಗೆ ಆಗ್ತಾಯಿಲ್ಲ ಅಂತ ಹೇಳಿದೆ. ಈ ಥರನೇ ಸುಮಾರು ಒಂದು 15 ದಿವಸ ನನಗೆ ಅದೇ ಥರನೇ. ಆ ಲೈಟ್ ನೋಡಿದ್ರೆ ಆಗ್ತಾ ಇರಲಿಲ್ಲ ನಾನು. ಯಾವ ಲೈಟು? ಯಾವ ಲೈಟು ಗಾರ್ಡನ್ ಇವತ್ತು ಹೋಗೇ ಆಗ್ತಾ ಇರಲಿಲ್ಲ. ಅಷ್ಟು ಇದಾಗೋದು ನನಗೆ ಲೈಟ್ ನೋಡೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದೇನೆ. ಲೈಟ್ ಇಲ್ಲದೆ ಜಾಗದಲ್ಲೇ ಕೂತ್ಕೋತಾ ಇದ್ದೆ. ಆ ಒಂದು ಇದಾಗ್ಬಿಟ್ಟಿದ್ದು ನಾನು. ಅಷ್ಟು ಅದೇನಾಯ್ತೋ ಏನೋ ಅಂತಲೇ ನನಗೆ ಗೊತ್ತಾಗ್ತಾ